Hallelujah. Hallelujah. Amen. Jacob took his father's blessing. ಯಾಕೋಬನು ತನ್ನ ತಂದೆಯ ಆಶೀರ್ವಾದವನ್ನು ತೆಗೆದುಕೊಂಡನು. He cheated. He said, I am Esau. ಆತನು ಮೋಸಗೊಳಿಸಿದನು, ನಾನೇ ಏಸಾವನೆಂಬುದಾಗಿ He gave the ಹೇಳಿಕೊಂಡನು. best food to his father. ಆತನು ಒಳ್ಳೆ ಆಹಾರವನ್ನ ತನ್ನ ತಂದೆಗೆ ಕೊಟ್ಟನು. Amen. He thought he is the elder son and he blessed him like anything. ಈಸಾಕನು ಅವನನ್ನೇ ಮೊದಲನೇ ಮಗ ಎಂಬುದಾಗಿ ನೆನೆಸಿಕೊಂಡು ಚೆನ್ನಾಗಿ He took ಆಶೀರ್ವದಿಸಿದನು. all the blessings and he ran away. ಎಲ್ಲ ಆಶೀರ್ವಾದವನ್ನ ತೆಗೆದುಕೊಂಡು ಓಡಿ ಹೋದನು. Amen. Listen to me. ಚೆನ್ನಾಗಿ ಗಮನಿಸಿ. After going from his father's presence, ಆ ಒಂದು ತಂದೆಯ ಪ್ರಸನ್ನತೆಯಿಂದ ಅವನು ಹೋದ ಮೇಲೆ amen, was he blessed? ಆತನು ಅವನು ಆಶೀರ್ವದಿಸಲ್ಪಟ್ಬಿಟ್ನಾ? ಆತನು ಆಶೀರ್ವದಿಸಲ್ಪಟ್ಟ. No. ಇಲ್ಲ. He became all alone. ಆತನು ಒಬ್ಬಂಟಿಗನಾದ. Amen. He cried and cried in the presence of God. ಆತನು ದೇವ ಪ್ರಸನ್ನತೆಯಲ್ಲಿ ಹತ್ತು ಗೋಳಾಡಿದ. Amen. When was he blessed? ಯಾವಾಗ When ಆಶೀರ್ವದಿಸಲ್ಪಟ್ಟ? was the place where he stayed was blessed? ಯಾವಾಗ ಆತನ ಇದ್ದಂತ ಸ್ಥಳವು ಆಶೀರ್ವದಿಸಲ್ಪಡ್ತು? Amen. How did God bless him into double? ಹೇಗೆ ಆತನನ್ನ ದೇವರು ಎರಡರಷ್ಟಾಗಿ ಆಶೀರ್ವದಿಸಿದನು? How did God make him a nation? ದೇವರು ಅವನನ್ನ ಹೇಗೆ ಒಂದು ಜನಾಂಗವನ್ನಾಗಿ ಮಾಡಿದನು? When God said, from now I will bless you. ದೇವರು ಅವನಿಗೆ ಈ ದಿನದಿಂದ ನಾನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳಿದ God ದಿನದಿಂದ revealed himself in a vision. ದೇವರು ದರ್ಶನದಲ್ಲಿ ಆತನಿಗೆ ಪ್ರಕಟವಾದನು. And God said, Jacob, I will bless you. ದೇವರು ಹೇಳಿದನು, ಯಾಕೋಬನೇ ನಾನು ನಿನ್ನನ್ನು நான் ಆಶೀರ್ವದಿಸ್ತೇನೆ. சொல்றது எவ்வளவு பேர் புரியுதுங்க? நான் ಹೇಳಿದ ಹೆಸರಿಗೆ ಅರ್ಥ உங்க ಆಗ್ತದೆ. வீட்டுக்கோ உங்க இடத்துக்கோ உங்க சர்ச்சுக்கோ யார் முன்னால நீங்க நாடகம் பண்ணலாம், ஆனால் தேவன் முன்பதாக நீங்க நாடகம் பண்ணவே முடியாது. ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಸಭೆಯಲ್ಲಿ ಯಾರ ಮುಂದೆ ಬೇಕಾದರೂ ನಾಟಕ ಮಾಡಬಹುದು, ಆದರೆ ದೇವರ ಮುಂದೆ ನಾಟಕ ಮಾಡಲು ಸಾಧ್ಯನೇ In the ಇಲ್ಲ. sight of God you need to live a separated life. ದೇವರ ದೃಷ್ಟಿಯಲ್ಲಿ ನೀವು ಪ್ರತ್ಯೇಕಿಸಲ್ಪಟ್ಟಂತ ಜೀವಿತವನ್ನ ಜೀವಿಸಲೇಬೇಕು. When all people say you are the holy man and if God says you are not clean, then you are of no use. But if all people say you are filthy, you are sinner, you are useless, and if God says you are right, you will be blessed above all. ಎಲ್ಲ ಮನುಷ್ಯರು ಕೂಡ ನಿಮ್ಮನ್ನ ಪರಿಶುದ್ಧನೆ ಎಂಬುದಾಗಿ ಹೇಳಿ ದೇವರು ಮಾತ್ರ ನಿಮ್ಮನ್ನ ಪಾಪಿ ಎಂಬುದಾಗಿ ಹೇಳಿದ್ರೆ ನೀವು ಯಾವ ಉಪಯೋಗಕ್ಕೂ ಬಾರದೇ ಇರುವವರು. ಆದರೆ ಎಲ್ಲ ಮನುಷ್ಯರು ನಿಮ್ಮನ್ನ ಪಾಪಿ ಎಂಬುದಾಗಿ ಹೇಳಿ ದೇವರು ನಿಮ್ಮನ್ನ ಪರಿಶುದ್ಧನು ಎಂಬುದಾಗಿ ಹೇಳಿದ್ರೆ ನೀವು ಎಲ್ಲದಕ್ಕಿಂತ ಮೇಲಾಗಿ ಆಶೀರ್ವದಿಸಲ್ಪಟ್ಟವರು. ஜனங்களை மெச்சிக்க வாழாதீங்க. ಜನಗಳನ್ನ ಮೆಚ್ಚಿಸುವುದಕ್ಕೆ ಜೀವಿಸಬೇಡಿ. Amen. நான் சொல்றது பக்கத்துல இருக்கிறவங்களுக்கு சொல்லுங்க, ஜனங்களை மெச்சிக்கிறதுக்கு வாழாதீங்க. ಪಕ್ಕದವರನ್ನ ನೋಡಿ ಹೇಳಿ ಜನರನ್ನ ಮೆಚ್ಚಿಸುವುದಕ್ಕಾಗಿ ಜೀವಿಸಬೇಡಿ. Amen. Jesus is not an option. ಯೇಸು ಕ್ರಿಸ್ತನು ಒಂದು ಆಯ್ಕೆ ಅಲ್ಲ. Amen. Hallelujah. Hallelujah. Spiritual life is not an option. ಆತ್ಮಿಕ ಜೀವನ ಅದೊಂದು ಆಯ್ಕೆ ಅಲ್ಲ. मैं वैसा गया ऐसा आ गया இதெல்லாம் வந்து ஆண்டவருடைய சமூகத்துல நடக்காதுங்க. ಹಿಂಗ್ ಬಂದೆ ಹಾಗೋದೆ ಈ ರೀತಿ ಎಲ್ಲ ದೇವ ಪ್ರಸನ್ನತೆಯಲ್ಲಿ ನಡೆಯುವುದಿಲ್ಲ. Amen. Hallelujah. Hallelujah. Who was Elijah? ಯಾರು ಎಲಿಯ? A man who poured out himself, his life in the presence of God. ದೇವ ಪ್ರಸನ್ನತೆಯಲ್ಲಿ ತನ್ನ ಜೀವಿತವನ್ನೇ ಸುರಿಸಿದಂತ ಒಬ್ಬ ವ್ಯಕ್ತಿ. He spent most of his life in the presence of God. ಆತನು ತನ್ನ ಜೀವಿತದ ಎಲ್ಲ ಸಮಯವನ್ನು ದೇವ ಪ್ರಸನ್ನತೆಯಲ್ಲಿಯೇ ಕಳೆದನು. But God chose Elisha as his successor. ಆದ್ರೆ ದೇವರು ಎಲೀಷನನ್ನ ಮುಂದಿನ ಪ್ರವಾದಿಯಾಗಿ ಉಪಯೋಗಿಸಿದನು. ஆமாவா இல்லையா சொல்லுங்க? ಹೌದಾ ಇಲ್ವಾ ಹೇಳಿ. Elisha wasn't eligible for that. ಎಲೀಷನು ಅದಕ್ಕೆ ಯೋಗ್ಯನುಳ್ಳವನಾಗಿರಲಿಲ್ಲ. Elisha was a person plowing in the field. ಎಲೀಷನು ಆ ಒಂದು ಹೊಲದಲ್ಲಿ ಉಳುಮೆ ಮಾಡುವಂತವನಾಗಿದ್ದನು. Amen. This man was full on the top of the mountain. This man, amen, inside the mud even. ಈ ಒಂದು ಎಲಿಯ ಬೆಟ್ಟದಲ್ಲಿ ಮೇಲೆ ಜೀವಿಸುವವನು, ಈ ಒಂದು ಎಲೀಷ ಕೆಳಗಡೆ ಜೀವಿಸುವವನು. But he had a dedication. ಆದ್ರೆ ಅವನಿಗೆ ಸಮರ್ಪಣೆ ಇತ್ತು. He killed his oxen. ಆತನು ತನ್ನ ಎತ್ತುಗಳನ್ನ ಕೊಂದು ಬಿಟ್ಟನು. He destroyed the yoke. ಆತನು ಆ ನೊಗಗಳನ್ನ ಸುಟ್ಟು ಹಾಕಿದನು. And he followed, amen, Elijah. ಆತನು ಎಲಿಯನನ್ನ ಹಿಂಬಾಲಿಸಿದನು. Hallelujah. Hallelujah. He followed Elijah. ಆತನು ಎಲಿಯನನ್ನ ಹಿಂಬಾಲಿಸಿದನು. Amen. Till the end he followed Elijah. ಕೊನೆಯವರೆಗೂ ಎಲಿಯನನ್ನ ಹಿಂಬಾಲಿಸಿದನು. The double portion of his spirit came upon Elisha. ಆ ಎರಡರಷ್ಟು ಅಭಿಷೇಕ ಎಲೀಷನ ಮೇಲೆ In ಬಂತು. the same way. ಅದೇ In ರೀತಿಯಲ್ಲಿ the same way. ಅದೇ ರೀತಿಯಲ್ಲಿ Amen. Elisha too had one more servant. His name was Gehazi. ಎಲೀಷನಿಗೂ ಇನ್ನೊಬ್ಬ ಸೇವಕನಿದ್ದನು, ಅವನ ಹೆಸರು ಗೇಹಜಿ. He should have been the successor of Elisha. ಆತನು ಎಲೀಷನಿಗೆ ಮುಂದಿನ ಪ್ರವಾದಿಯಾಗಿರಬೇಕಾಗಿತ್ತು. Amen. He should have had the double portion of the spirit of Elisha upon him. ಎಲೀಷನ ಮೇಲಿದ್ದಂತ ಎರಡರಷ್ಟು ಆತ್ಮ ಅವನಿಗೆ ಆತನು ಹೊಂದಿಕೊಳ್ಳಬೇಕಾಗಿತ್ತು. But what happened? ಆದ್ರೆ ಏನಾಯ್ತು? When he saw the wealth of Naaman, ಆತನು ನಾಮಾನನ ಐಶ್ವರ್ಯವನ್ನ ನೋಡಿದಾಗ, amen, he ran behind the chariot. ಆತನು ಆ ರಥದ ಹಿಂದೆ ಓಡಿ He ಹೋದನು. ran behind the chariot. ಆತನು ರಥದ ಹಿಂದೆ ಓಡಿ ಹೋದನು. Amen. He thought ಆತನೆನಿಸಿದ, Elisha is not seeing him.
ಎಲಿಷನು ಅವನನ್ನು ನೋಡ್ತಾ ಇಲ್ಲ ಎಂಬುದಾಗಿ. Amen. Elisha was always saying, ಎಲಿಷನು ಯಾವಾಗ್ಲೂ ನೋಡ್ತಾ ಇದ್ದನು. thank you Gehazi. ಗೆಹಜಿ ಥ್ಯಾಂಕ್ ಯು. Thank you Gehazi. ಧನ್ಯವಾದ For ಗೆಹಜಿ. every work he would do. ಆತನು ಮಾಡುವಂತ ಎಲ್ಲ ಕೆಲಸಕ್ಕೆ He would appreciate him. Gehazi, very very good. ಗೆಹಜಿ ಚೆನ್ನಾಗಿ ಮಾಡಿದ್ಯಾ. When Elisha would walk for a long while, miles. ಹೌದು, ಎಲಿಷನು ತುಂಬಾ ಮೈಲುಗಟ್ಟಲೆ ನಡೆದಾಗ, Amen. Amen. When Elisha would lay down, ಎಲಿಷನು ಮಲ್ಕೊಳ್ಳುವಾಗ, Amen, Gehazi would come and Amen press his legs. ಒಂದು ಗೆಹಜಿ ಬಂದು ಅವನ ಕಾಲನ್ನ ಒತ್ತಾ ಇದ್ದನು. Amen. Elisha would tell him, ಎಲಿಷನ್ ಹೇಳ್ತಾ ಇದ್ದನು, Gehazi, ಗೆಹಜಿ, ಇದೆಲ್ಲದಕ್ಕೂ ಕರ್ತರೋನಕ್ಕೆ Amen ಆಶೀರ್ವಾದಿಪ್ಪ. ಇದೆಲ್ಲದಕ್ಕೂ ದೇವರು ನಿನ್ನನ್ನು ಆಶೀರ್ವದಿಸ್ತಾನೆ. Amen. He would help Elisha in everything. ಎಲ್ಲ ಕೆಲಸಗಳಲ್ಲೂ ಗೆಹಜಿ ಸಹಾಯ ಮಾಡ್ತಾ ಇದ್ದನು. Whatever Elisha tells. ಏನೆಲ್ಲ ಎಲಿಷನ್ ಹೇಳ್ತಾ ಇದ್ನೋ, Amen. Listen. ಚೆನ್ನಾಗಿ ಗಮನಿಸಿ. ಎಲ್ಲರೂ ಚೆನ್ನಾಗಿ ಗಮನಿಸಿ. ಎಲ್ಲರೂ ಚೆನ್ನಾಗಿ ಗಮನಿಸಿ. Whatever Elisha would tell. ಎಲಿಷನ್ ಏನೆಲ್ಲ ಹೇಳ್ತಾ ಇದ್ನೋ, ಅದನ್ನ ಚಾಚು ತಪ್ಪದೆ ಬಂದು ಗೆಹಜಿ ಮಾಡ್ತಾ ಇದ್ದ. ಅದನ್ನ ಚಾಚು ತಪ್ಪದೆ ಬಂದು ಮಾಡ್ತಾ ಇದ್ದ. Even Elisha was saying, எலிஷனு ಹೇಳ್ತಾ ಇದ್ದ, உன கர்த்தர் உன்னை கனப்படுத்துவார். ಕರ್ತன் ನಿನ್ನನ್ನು ಘನಪಡಿಸ್ತಾನೆ. எனக்கு அடுத்து நீ நல்ல பெரிய ஒரு ஊழியக்காரனா வருவ. ನನಗಾದ್ಮೇಲೆ ನೀನೇ ಒಂದು ದೊಡ್ಡ ಸೇವಕನಾಗಿ ಬರ್ತೀಯ. But what happened? ಆದ್ರೆ ಏನಾಯ್ತು? எலிஷா மாதிரி ஒரு உள்ள கேஹசிக்கு இருக்கல. ಎಲಿಷನ ಹಾಗೆ ಹೃದಯ ಗೆಹಜಿಗೆ ಇರಲಿಲ್ಲ. இன்னைக்கு நான் பேசிட்டு இருக்கிறது ஆவியானவர் யாரோடவும் பேசுறார். ಈ ದಿನ ನಾನು ಮಾತಾಡ್ತಿರುವುದನ್ನ ಪರಿಶುದ್ಧಾತ್ಮನ ಇಲ್ಲಿ ಯಾರೋ ಒಬ್ಬರು ನೀವು ಅನ್ಯ ಭಾಷೆ ಮಾತನಾಡ್ತಾ ಈ ವಾಕ್ಯವನ್ನ ಹೊಂದಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ರಿ. Amen. Elisha's heart was different. Gehazi's heart was different. ಎಲಿಷನ ಹೃದಯ ವ್ಯತ್ಯಾಸವಾಗಿತ್ತು, ಗೆಹಜಿಯ ಹೃದಯ ಬೇರೆಯಾಗಿತ್ತು. Amen. Elisha's heart ಎಲಿಷನ ಹೃದಯ never followed Naaman, it followed God. ನಾಮಾನನ್ನ ಅದು ಹಿಂಬಾಲಿಸಲಿಲ್ಲ, ಅದು ದೇವರನ್ನ ಹಿಂಬಾಲಿಸಿತು. But even Gehazi's heart ಆದ್ರೆ ಗೆಹಜಿಯ ಹೃದಯ ran behind Naaman. ಅದು ನಾಮಾನನ ಹಿಂದೆ ಓಡಿ ಹೋಯಿತು.